ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸುಂದರತೆ ಧ್ಯಾನ ಉಭೇ ವಿಠೇವರಿ ಕರಕಟಾವರಿ ಟೇವುನಿ ತುಳಸಿ ಹಾರಗಳ ಕಾಸಿ ಪೀತಾಂಬರ ಅವಡಿ ನಿರಂತರ ತೀಚಿರೂಪ ಮಕರ ಕುಂಡಲಿ ತಳಪತಿ ಶ್ರವಣಿ ಕಂಠಿಹಾರ ಕೌಸ್ತುಭಮಣಿ ವಿರಾಜೀಲ ತುಕಾಮನೆ ಮಾಜಿ ಹೇಚಿ ಸರ್ವಸುಖ ಪಾಹೀನ ಶ್ರೀಮುಖ ಆವಡಿ ಅಂಥೇಳಿ ಸಂತ ತುಕಾರಾಮರು ಪಂಡರಾಪುರದ ಪಾಂಡುರಂಗನನ್ನು ಕುರಿತು ಬಹಳ ಸುಂದರವಾದಂಥ ಒಂದು ಅಭಂಗವನ್ನು ರಚಿಸಿದರು. ಬಹಳ ಅಭಂಗಗಳನ್ನು ಬರೆದರು. ಅದರೊಳಗೆ ಒಂದು ಅಭಂಗ ಇದಷ್ಟೆ. ಆ ವಿಠ್ಠಲನನ್ನು ಅವರು ಗುಣಗಾನ ಮಾಡ್ತಾರೆ. ಸುಂದರತೆ ಧ್ಯಾನ ಉಭೇ ವಿಠೇವರಿ ಅಂತ. ಸುಂದರವಾದಂಥ ಧ್ಯಾನಯುಕ್ತವಾದಂಥ ಆ ಮೂರ್ತಿ ಇಟ್ಟಂಗಿ ಮೇಲೆ ನಿಂತೈತಿ. ಹೆಂಗಪ್ಪ ಅಂದ್ರೆ ಕಠಾವರಿ ಟೇವುನಿ ಅಂತ. ಸೊಂಟದ ಮೇಲೆ ಕೈ ಇಟ್ಕೊಂಡು ಭಗವಂತ ನಿಂತಾನ. ತುಳಸಿ ಹಾರಗಳ ಕಾಸಿ ಪೀತಾಂಬರ, ಕೊರಳೊಳಗೆ ತುಳಸಿ ಹಾರವನ್ನು ಧರಿಸಿದಾನ, ಪೀತಾಂಬರವನ್ನು ಹೊತ್ತುಕೊಂಡಿದ್ದಾನೆ. ಅವಡಿ ನಿರಂತರ ತೇಚಿ ರೂಪ, ಯಾವಾಗಲೂ ಆ ಒಂದು ಸುಂದರವಾದಂಥ ರೂಪ ನನಗೆ ಭಾಳ ಹಿಡಿಸ್ತೈತಿ. ಮಕರ ಕುಂಡಲಿ ತಳಪತಿ ಶ್ರವಣಿ ಅಂತ. ಮೀನಿನ ಆಕಾರದ ಕರ್ಣಕುಂಡಲಗಳು ಯಾವಾಗಲೂ ಸಹಿತ ಕಿವಿ ಒಳಗಿರ್ತಾವ. ಕಂಠಿ ಕೌಸ್ತುಭಮಣಿ ವಿರಾಜೀಲ ಅಂತ. ಕೊರಳೊಳಗೆ ಕೌಸ್ತುಭಮಣಿಯ ಒಂದು ಹಾರ. ತುಕಾಮನೆ ಮಾಜೆ ಹೇಚಿ ಸರ್ವಸುಖ, ಇದಕ್ಕಿಂತ ಹೆಚ್ಚಿನ ಸುಖ ನನಗಿಲ್ಲ. ಈ ರೂಪವನ್ನು ನೋಡೋದೇ ಒಂದು ಸುಖ. ನನ್ನ ಜೀವನದೊಳಗೆ ಅತ್ಯಂತ ಒಂದು ಸುಖ ಯಾವುದಪ್ಪ ಅಂದ್ರೆ ಈ ಭವ್ಯವಾದಂತಹ ಸುಂದರವಾದಂಥ ಸಗುಣ ರೂಪ ದರ್ಶನನ ಒಂದು ಸುಖ. ಎಷ್ಟೊಂದು ಸುಂದರವಾಗಿ ತುಕಾರಾಮರು ಆ ಪಂಢರೀನಾಥ ಪಾಂಡುರಂಗನ ಒಂದು ಗುಣಗಾನವನ್ನು ಮಾಡಿ ಆನಂದವನ್ನು ಉಂಟು ಮಾಡಿದ್ರಂತ. ನೋಡ್ರಿ, ಈ ಭಕ್ತಿ ಅನುಭವಿಸಿ ನೋಡ್ಬೇಕ್ರಿ. ಇದನ್ನು ಬರೀ ಹೇಳೋದ್ರಿಂದ ಕೇಳೋದ್ರಿಂದ ಅಲ್ಲ, ಸ್ವತಃ ನಾವು ಅನುಭವಿಸಬೇಕು. ತುಕಾರಾಮ್ ಮಹಾರಾಜರು ಹೆಂಗೆ ಆ ಭಗವಂತನ ಸುಂದರ ರೂಪವನ್ನು ಕಂಡು ಅದನ್ನು ಹೃದಯದೊಳಗೆ ಸ್ಥಾಪಿಸಿಕೊಂಡು ಎಲ್ಲಿ ನೋಡಿದಲ್ಲಿ ಆ ರೂಪವನ್ನು ಕಂಡು ಆನಂದಪಟ್ಟರಲ್ಲ, ಆ ಭಾವ ನಮ್ಮೊಳಗೆ ಬರಬೇಕಷ್ಟೆ. ಮಹಾರಾಷ್ಟ್ರದ ಪುಣ್ಯಭೂಮಿ ಪುಣೆ, ಆ ಪುಣೆಯ ಹತ್ತಿರ ಇರುವಂಥ ದೇಹು ಅನ್ನುವಂಥ ಒಂದು ಗ್ರಾಮ, ಅಲ್ಲಿ ಬೋಲೋಭಾ ಅಂತ ಹೇಳಿಕಾರ ಒಬ್ಬ ಸಂತರು. ಅವರಿಗೆ ಕನಕಾಯಿ ಅಂತ ಹೇಳಿಕಾರ ಧರ್ಮಪತ್ನಿ. ಬೋಲೋಭಾ ಪ್ರತಿ ವರ್ಷವೂ ಸಹಿತ ಆಷಾಢ ಏಕಾದಶಿಗೆ ದೇಹೂದಿಂದ ಪಂಢರಾಪುರಕ್ಕೆ ದಿಂಡಿ ಯಾತ್ರೆ ಹೋಗ್ತಿದ್ರು. ಅವರು ಅಖಂಡವಾಗಿ ಆ ಪಾಂಡುರಂಗನ ನಾಮಸ್ಮರಣೆಯನ್ನು ಮಾಡ್ಕೋತ ಆನಂದದೊಳಗೆ ತೇಲಾಡ್ಕೋತ ಅವರ ಪಾದಯಾತ್ರೆ ಮುಖಾಂತರ ಆ ಪಂಢರಾಪುರಕ್ಕೆ ಹೋಗಿ ಕೇವಲ ಆ ಪಾಂಡುರಂಗನ ರೂಪ ದರ್ಶನ ಮಾಡಿ ಅವನ ಶ್ರೀಚರಣಗಳಿಗೆ ಹನಿ ಹಚ್ಚಿ ನಮಸ್ಕರಿಸಿದ್ರಪ್ಪ ಅಂದ್ರೆ ತೃಪ್ತ ಭಾವ. 11 ವರ್ಷ ಅವರು ಅಖಂಡವಾಗಿ ಏಕಾದಶಿಗೆ ಪಾದಯಾತ್ರೆ ಹೋದ್ರೂ ಸಹಿತ ಒಂದು ದಿನಾನೂ ಪಾಂಡುರಂಗನ ಹತ್ರ
ಏನನ್ನೂ ಅವರು ಕೇಳಲಿಲ್ಲ. ಬೋಲೋಭ ಅವರು ಆವಾಗ ಬೋಲೋಬ ಅಂಬಿಲೆ ಅವರ ಅಡ್ಡೆಸ್ರ, ಅಲ್ಲಿ ಈಗಾದರೂ ಸಹಿತ ಅಂಬಿಲೆ ಅಂತ ಅವರ ಅಡ್ಡೆಸ್ರ. ಬೋಲೋಬ ತನ್ನ ದರ್ಶನಕ್ಕಾಗಿ ಗರ್ಭಗುಡಿ ಒಳಗೆ ಬಂದ ಕೂಡಲೇ ಪಾಂಡುರಂಗ ಏನು ಎದುರಿಗೆ ನೋಡ್ತಿದ್ದ, ಇವರು ಬಂದ ಕೂಡಲೇ ಕೆಳಗೆ ನೋಡ್ತಿದ್ದಂಥ ಪಾಂಡುರಂಗ. ಬೋಲೋಬ ಹನಿ ಹಚ್ಚಿ ಅವರ ಪಾದವನ್ನು ಮುಟ್ಟೋದ ತಡ ಕೆಳಗೆ ನೋಡ್ತಿದ್ದ ಪಾಂಡುರಂಗ. ಅದನ್ನು ರುಕ್ಮಿಣಿ ದೇವಿ ವೀಕ್ಷಣೆ ಮಾಡಿದ್ಲು. ಪಾಂಡುರಂಗನನ್ನು ಕೇಳ್ತಾಳ, ವರ್ಷದೊಳಗೆ ಒಂದು ಸಾರಿ ನೀವು ಕೆಳಗೆ ಮುಖ ಮಾಡ್ತೀರಿ, ಯಾಕಿದು ಅಂತ ತನ್ನ ಪತಿದೇವರನ್ನು ಪಾಂಡುರಂಗನನ್ನು ರುಕ್ಮಿಣಿ ಕೇಳ್ತಾಳ. ಆವಾಗ ಪಾಂಡುರಂಗ ಹೇಳ್ತಾನೆ, ಇಲ್ಲಿ ಎಷ್ಟು ಜನ ಬರ್ತಾರೆ, ಸೇವಾ ಮಾಡ್ತಾರೆ, ಪ್ರತಿಯೊಬ್ಬರೂ ಒಂದಿಲ್ಲ ಒಂದು ಬೇಡಿಕೆಯನ್ನು ನನ್ನ ಮುಂದೆ ಸಲ್ಲಿಸಿ ಆಶೀರ್ವಾದ ತಗೊಂಡು ಹೋಗ್ತಾರೆ. ಆದರೆ ದೇಹದಿಂದ ಬರುವಂಥ ಈ ಬೋಲೋಬ ಏನದಲ್ಲ, ಇವ ಎಂದೂ ನನ್ನ ಹತ್ರ ಏನೂ ಬೇಡ್ಕೊಂಡಿಲ್ಲ, ಅದಕ್ಕೆ ಇವೇನಾದರೂ ಬೇಡಬೇಕು, ನಾ ಕೊಡಬೇಕಂತ ಹೇಳ್ಕಾರ ಅವ ಬರಗುಡ್ದ ಅವನನ್ನು ಕೆಳಗೆ ಮುಖ ಮಾಡಿ ನೋಡ್ತೀನಿ ಅಂಥೇಳಿ ಸ್ವತಃ ಪಾಂಡುರಂಗನ ಹೇಳಿದ್ದ. ಆಸೆಯಿಲ್ಲದೆ ಭಜಿಸುವವನಿಗೆ ಏಸು ಹೇಳಲಿ, ದಾಸಿಯಾಗಿ ಹೇಳಾಸು ಪುರುಷಗೆ, ಕೊಡುವಳೈ ಸಾಯುಜ್ಯ ಮುಕ್ತಿಯನು ವಾಸನಾಕ್ಷಯನಾಗಿ ದೇವಿಯ, ನಾ ಸಕಲ ನಾನೊಬ್ಬನೆಂಬುವ ದೋಷಹರ ಪರಬ್ರಹ್ಮದೊಳಗೈಕ್ಯ ಹೇಳು ಕೇಳೆಂದ ಅಂಥೇಳಿ ದೇವಿ ಪುರಾಣದೊಳಗೂ ಹೇಳ್ತಾರೆ. ಯಾರು ಯಾವ ಆಶೆನೂ ಇರಲಾರ್ದ ನಿಷ್ಕಾಮವಾದ ಸೇವೆಯನ್ನು ಮಾಡ್ತಾರೆ, ಅವರ ದಾಸಗಳಾಗಿ ಅವರ ಸೇವೆಯನ್ನು ಮಾಡ್ತಾನೆ ಅಂಥೇಳಿ ದೇವಿ ಹೇಳಿದಳ. ಹಂಗೆ ಭಗವಂತ ಪಾಂಡುರಂಗ ಆ ಬೋಲೋಭ ಸಂತರ ಒಂದು ದಾಸನಾಗಿ ಬಿಟ್ಟಿದ್ದ. ಆದರೆ ಒಂದು ದಿವಸನೂ ಸಹಿತ ಬೋಲೋಭ ಪಂಢರಿನಾಥನ ಹಂತಕ್ಕೆ ಯಾವ ವಿಷಯವನ್ನು ಬೇಡಿಕೆಯಾಗಿ ಇಡಲೇ ಇಲ್ಲ. ಆ ಬೋಲೋಬ ಅವರ ಧರ್ಮಪತ್ನಿಯಾದಂಥ ಕನಕಾಯಿ, ಅವಳಿಗಿನೂ ಸಹಿತ ಒಂದು ಆಸೆ ಏನಂದ್ರೆ, ನಾನು ನನ್ನ ಗಂಡನ ಜೊತೆ ಪಂಢರಾಪುರಕ್ಕೆ ದಿಂಡಿ ಯಾತ್ರೆ ಹೋಗ್ಬೇಕಂಥೇಳಿ ಪತಿದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ಲು, ಈ ವರ್ಷ ನಾನು ಬರ್ತೇನೆ ನಿಮ್ಮ ಜೊತೆ ಅಂಥೇಳಿ. ಬೋಲೋಬ ಅವರು ಕರ್ಕೊಂಡು ಹೋಗೋ ಮನಸ್ಸು ಇರ್ತಿತ್ತು, ಆದರೆ ಇವಳು ನನ್ನ ಜೊತೆ ಬಂದು ಆ ಪಾಂಡುರಂಗನಂತಕ್ಕೆ ಏನಾರ ಬೇಡಿಕೊಂಡಾಳು ಅಂತ ಹೇಳ್ಕಾರ ಅವರು ಹೆಂಡತಿನ ಕರ್ಕೊಂಡು ಹೋಗ್ಕರಿಕಿಲ್ಲ ನೋಡ್ರಿ. ಆವಾಗ ಒಂದು ಸಾರಿ ಹಠಾನ ಹಿಡಿದ್ಲು, ಇಲ್ಲ ನಾನು ನಿಮ್ಮ ಜೊತೆ ಬರೋಕಿನ ಅಂಥೇಳಿ. ಆವಾಗ ತನ್ನ ಪತ್ನಿಗೆ ಬೋಲೋಬ ಹೇಳ್ತಾರೆ, ನೀನು ಕರ್ಕೊಂಡು ಹೋಗ್ತಾನೆ, ಆದರೆ ಆ ಪಾಂಡುರಂಗನ ಹತ್ರ ಏನೂ ಬೇಡ್ಕೊಳ್ಳಬಾರ್ದು ಅಂಥೇಳಿ. ಇಲ್ಲ, ನಾ ಏನೂ ಬೇಡ್ಕೊಳ್ಳೋದಿಲ್ಲ, ನನಗೂ ಆ ಪರಮಾತ್ಮನ ದರ್ಶನವಾದರೆ ಸಾಕು ಅಂದ್ಲು. ಪಂಢರಾಪುರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆ ಪಾಂಡುರಂಗನ ದರ್ಶನ ಮಾಡ್ಕೋಬೇಕಂಥೇಳಿ ಇಬ್ಬರು ಪಾಳೆಯೊಳಗೆ ನಿಂತಾರೆ. ಪಾಳೆ ಹಚ್ಚಿದಾಗ ಸಹಿತ ಆ ಪರಮಾತ್ಮನ ಹಂತಕ್ಕೆ ಏನೂ ಬೇಡಬಾರ್ದ ಅಂತ ಹೇಳಾಕತ್ತಾನೆ ತನ್ನ ಧರ್ಮಪತ್ನಿಗೆ ಬೋಲೋಬ. ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆತು ಪಾಳ್ಯದೊಳಗೆ. ಮುಂದೆ ಬೋಲೋಬ ದಾಟಿ ಹೋದರು. ಹಿಂದೆ ಅವ್ರ ಹೆಂಡತಿ ಉಳಿದ್ಲು. ಬೋಲೋಬ ದರ್ಶನ ಮಾಡಿಕೊಂಡು ಅವನು ಹೊರಗೆ ದೂಡಿಬಿಟ್ರು. ಪತ್ನಿ ಕನಕಾಯಿ ಬಂದಳು, ಪಾಂಡುರಂಗನ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕರಿಸಿದ್ಲು. ಅಷ್ಟನುಗುಡದ ಪಾಂಡುರಂಗ ಆಕಿಗೆ ಕೇಳಿದಂತ ನೋಡ್ರಿ, ಕನಕಾಯಿ ನಿನ್ನ ಗಂಡ ಅಂತರೂ ಏನೂ ಬೇಡಲಿಲ್ಲ, ನಿನಗೇನು ಬೇಕು ಕೇಳು ಕೊಡ್ತೇನೆ ಅಂತ ಅಂದ ಪಾಂಡುರಂಗ. ಆಕೆ ಮನುಷ್ಯನೊಳಗೆ ಏನಿತ್ತಂದ್ರೆ ಒಬ್ಬ ಸುಪುತ್ರನ ಅವಶ್ಯಕತೆ ಇತ್ತಕ್ಕಿಗೆ. ಒಬ್ಬ ಜ್ಞಾನಿ ಮಗ ಹುಟ್ಟಬೇಕು ಅನ್ನೋದು ಆಕೆಗೆ ಆಸೆ ಇತ್ತು, ಮಗ ಹುಟ್ಟಬೇಕಂತ. ಆದರೆ ಗಂಡ ಮಾತ್ರ ಹೇಳಿದ್ದ ಏನೂ ಬೇಡತಕ್ಕದ್ದಲ್ಲ ಅಂಥೇಳಿ. ಆವಾಗ ಕನಕಾಯಿ ಹೇಳ್ತಾಳೆ ಪಾಂಡುರಂಗಗೆ, ಪರಮಾತ್ಮ ನಿನ್ನ ಹತ್ರ ಏನೂ ಬೇಡಬಾರ್ದು ಅಂತ ಹೇಳ್ಕಾರ ನನ್ನ ಗಂಡನ ಆಜ್ಞೆ ಆಗ್ಯದ ಅಂದ್ಲಕ್ಕಿ.
ಇರಲಿ, ನಿನ್ನ ಗಂಡನ ಆಜ್ಞೆ ಆಗ್ಯದ, ಇರಲಿ, ಇವತ್ತು ನಾ ಆಜ್ಞೆ ಮಾಡಕತ್ತೀನಿ. ನಿನ್ನ ಮನುಷ್ಯನೊಳಗೆ ಏನೋ ಒಂದು ಆಸೆ ಐತಿ, ಏನು ಬೇಕು ಬೇಡಿಬಿಡು ಅಂತಂದ. ಪರಮಾತ್ಮ ಅಂದ ಕೂಡಲೇ, ಯಪ್ಪ, ನನಗೆ ಸಿರಿ ಸಂಪತ್ತು ಬೇಡ, ಅಧಿಕಾರ ಆಯುಷ್ಯ ಬೇಡ, ನನಗೆ ಕೊಡೋ ಇದ್ದರೆ ಒಬ್ಬ ಪುತ್ರನನ್ನು ಕೊಡು ಅಂದುಬಿಟ್ಟ. ಪಾಂಡುರಂಗ ಆಶೀರ್ವಾದ ಮಾಡಿ ಕಳಿಸ್ಬಿಟ್ಟ. ನನ್ನ ಹೆಂಡತಿ ಗದ್ದಲದೊಳಗೆ ಎಲ್ಲೋ ಕಳ್ಕೊಂಡ್ಲ ಅಂತ ಹೇಳಿಕಾರ ಆ ವಿಠ್ಠಲ ದೇವಸ್ಥಾನದ ಹಿಂಬದಿಯ ಬಾಗಿಲ ಹಂತೇಕ ಧರ್ಮಪತ್ನಿಯ ದಾರಿ ನೋಡ್ಕೊತ ಬೋಲೋಬಾ ನಿಂತಿದ್ದರು. ಹೆಂಡತಿ ಬಂದಳು. ಆಕಿನೂ ಗಾಬರಿ ಆಗಿದ್ಲು, ಗದ್ದಲದೊಳಗೆ ಎಲ್ಲಿ ಹುಡ್ಕೋದಿನಿ ನನ್ನ ಗಂಡನ ಅಂಥೇಳಿ. ಗಂಡನ ಪಾದಕ್ಕೆ ನಮಸ್ಕರಿಸಿ, ಏನಾದರೂ ಬೇಡಿಕೊಂಡೇನ ಆ ಭಗವಂತನ ಹಂತೆ ಕಂದ. ಬೋಲೋಬಾ ಇದ್ದಿದ್ದನಿದ್ದಂಗೆ ಹೇಳಿದ್ಲು, ಪ್ರತ್ಯಕ್ಷ ಪಾಂಡುರಂಗ ನನ್ನನ್ನು ಒತ್ತಾಯ ಮಾಡಿ ನೀ ಏನು ಬೇಕು ಕೇಳಂದ, ನನಗೆ ಮಗ ಬೇಕಂತ ಹೇಳಿದೆ ಅಂತ ಅಂದ್ಲಕ್ಕಿ. ಆವಾಗ ಆಕಿನ ಕೈ ಹಿಡಿದು ಎಳ್ಕೊಂಡ ಮತ್ತು ಗುಡಿ ಮುಂದೆ ಕರ್ಕೊಂಡು ಹೋಗಿ ಪಾಂಡುರಂಗನ ಕಡೆ ಬಳ್ಳ ಮಾಡಿ ಬೋಲೋಬಾ ಹೇಳಕತ್ತಾರ, ಪರಮಾತ್ಮ ಯಾವ ಒಂದು ಕೆಲಸ ಆಗಬಾರ್ದಂತ ಹೇಳ್ಕಾರ. ಈಕಿನ ಕರ್ಕೊಂಡು ಬರೋದನ್ನು ಬಿಟ್ಟಿದ್ದೆ. 11 ವರ್ಷ ಒಬ್ಬ ಬಂದಿದ್ದೆ. 12ನೇ ವರ್ಷಕ್ಕೆ ಈಕಿನ ಕರ್ಕೊಂಡು ಬಂದ್ರೆ ಏನು ಬ್ಯಾಡ ಅಂದಿದ್ನೋ ಅದನ್ನು ಆಕೆ ಮಾಡಿದಾಳ. ಮತ್ತು ನೀನು ಆಶೀರ್ವಾದ ಮಾಡಿದಿ ಅಂದ ಮೇಲೆ ನಿನ್ನ ಆಶೀರ್ವಾದ ಸತ್ಯನ ಇದ್ರೆ ಎಂಥ ಮಗ ಹುಟ್ಟಬೇಕಪ್ಪ ಅಂದ್ರೆ ತನ್ನ ಸರ್ವಸ್ವವನ್ನು ಕಳ್ಕೊಂಡ್ರೂ ಸಹಿತ ನಿನ್ನ ಧ್ಯಾನವನ್ನು, ನಿನ್ನ ಸ್ಮರಣೆಯನ್ನು ಬಿಟ್ಟಿರಬಾರ್ದು. ಯಾವ ಮಗನನ್ನು ಒತ್ತಾಯಪೂರ್ವಕವಾಗಿ ನೀ ಆಶೀರ್ವದಿಸಿದಿ ಆ ಮಗನನ್ನು ಸ್ವತಃ ನೀನೇ ಬಂದು ಕರ್ಕೊಂಡು ಹೋಗಬೇಕು ಅಂತ ಹೇಳ್ಕಾರ. ಆ ಬೋಲೋಬಾ ಅವರು ಪಾಂಡುರಂಗನಲ್ಲಿ ಪ್ರಾರ್ಥನೆ ಮಾಡಿಬಿಡ್ತಾರೆ ನೋಡ್ರಿ. ಆ ಪುಣ್ಯದ ಫಲವಾಗಿ, ಪಾಂಡುರಂಗನ ಆಶೀರ್ವಾದದ ಫಲವಾಗಿ 1608 ಜನ್ಮವನ್ನು ತಾಳಿದಂಥವರ ಸಂತ ತುಕಾರಾಮರು. ಸಂತ ತುಕಾರಾಮರಂದ್ರೆ ಭಕ್ತಿ, ಜ್ಞಾನ, ವೈರಾಗ್ಯಗಳು ಒಡಮೂಡಿ ಬಂದಂಥ ಮಹಾತ್ಮರಿದ್ದರು. ಆವಾಗಿನ ಕಾಲಕ್ಕೆ ಬಾಲ್ಯ ವಿವಾಹ ನಡೀತಿದ್ದು. ಹಂಗೆ 14ನೇ ವರ್ಷಕ್ಕನ ರಖಮಾಬಾಯಿ ಅನ್ನುವಂಥ ಒಂದು ಕನ್ಯೆಯ ಜೊತೆಗೆ ಅವರಿಗೆ ಲಗ್ನವಾಗತೈತಿ. ಮುಂದೆ 1626ನೇ ಇಸ್ವಿಯೊಳಗೆ ಅವರ ತಂದೆ ತಾಯಿಗಳನ್ನು ತೀರ್ಕೊಳ್ತಾರೆ. ಮುಂದೆ ಅವರ ಪತ್ನಿ ರಖಮಾಬಾಯಿನೂ ತೀರ್ಕೊಳ್ತಾಳ. ಅಷ್ಟೊತ್ತಿಗಾಗಲೇ ಸಂತಾಜಿ ಅಂತೇಳಿ ಒಂದು ಮಗನೂ ಹುಟ್ಟಿರ್ತೈತಿ. ಆ ಮಗನೂ ಸಹಿತ ತೀರ್ಕೊಳ್ತೈತಿ. ಆವಾಗ ಮನೆಯಾಗಿನವ್ರ ಒತ್ತಾಯಕ್ಕಾಗಿ 2ನೇ ವಿವಾಹವನ್ನು ಸಂತ ತುಕಾರಾಮರು ಜೀಜಾಯಿ ಅನ್ನುವಂಥ ಪುಣ್ಯಾತ್ಮನ ಜೊತೆಗೆ ಆಗ್ತಾರೆ. ಅವರಿಗೆ 3 ಹೆಣ್ಣು 3 ಗಂಡು 6 ಮಕ್ಕಳು ಹುಡ್ತಾವ್ರಿ. ಮತ್ತು ನೋಡ್ರಿ, ಭಗವಂತನ ಒಂದು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಸನ್ಯಾಸಿ ಅದಾನೋ ಅಥವಾ ಸಂಸಾರಿ ಅದಾನೋ ಮುಖ್ಯ ಅಲ್ಲ. ಅವ ಏನೇ ಇದ್ರೂ ಸಹಿತ ಅವನ ಭಾವ ಹೆಂಗೈತಿ ಅದು ಮುಖ್ಯ ಐತಿ. 2 ಹೆಂಡರನ್ನು ಮಗದುವೆ ಆಗಿ 7 ಜನ ಮಕ್ಕಳನ್ನು ಹಡೆದಿದ್ರೂ ಸಹಿತ ಪಾಂಡುರಂಗನನ್ನು ಸಾಕ್ಷಾತ್ಕರಿಸಿಕೊಂಡ್ರು ಸಂತ ತುಕಾರಾಮರು ಅಂತಂದ್ರೆ ಅದು ಎಂಥ ನಿಷ್ಕಾಮವಾದಂಥ ಭಕ್ತಿಯನ್ನು ಆ ಸಂತ ತುಕಾರಾಮರು ಮಾಡಿರಬಹುದು. ಮತ್ತು ಅವರ ಒಂದು ಆಶೀರ್ವಾದ ಎಷ್ಟು ದೊಡ್ಡದಿರಬಹುದು ಜಗತ್ತಿಗೆ ಅಂತ. ಸಂತ ತುಕಾರಾಮರ ಜೀವನ ಚರಿತ್ರವನ್ನು ತೆಗೆದು ನೋಡಿದರೆ ವಿಠ್ಠಲನ ನಾಮಸ್ಮರಣೆಯನ್ನು ಬಿಟ್ಟು ಏನೂ ಮಾಡಲಿಲ್ಲ. ಸಂತ ತುಕಾರಾಮರು ಎಷ್ಟೊಂದು ಆ ವಿಠ್ಠಲನಲ್ಲಿ ತಲ್ಲೀನರಾಗಿಬಿಟ್ಟಿದ್ರು ಅಂದರೆ, ಬಡವರಿಗೆ, ಅನಾಥರಿಗೆ ತಮ್ಮ ಇಡೀ ಸಂಪತ್ತನ್ನು ಹರಿದು ಹಂಚಿಬಿಟ್ರು. ತಮಗೆ 6 ಮಕ್ಕಳು, ಹೆಂಡತಿ ಅದಾಳ ಅನ್ನೋದನ್ನು ಸಹಿತ ಲೆಕ್ಕ ಮಾಡಲಿಲ್ಲ. ತಾವು ಏನದ ಉದ್ಯೋಗ ಇತ್ತು, ವ್ಯಾಪಾರ, ಪ್ರತಿಯೊಂದು ವ್ಯಾಪಾರದೊಳಗೂ ಸಹಿತ ನಷ್ಟನ. ಒಂದು ದಿನಾನೂ ಅವರಿಗೆ ಲಾಭ ಆಗಲಿಲ್ಲ. ಆದ್ರೂ ಸಹಿತ ಪಾಂಡುರಂಗನ ಮೇಲೆ ಇಟ್ಟಂಥ ಭಕ್ತಿ ಒಂದು ಎಳ್ಳಷ್ಟೂ ಸಹಿತ ಕಡಿಮೆ ಆಗಲಿಲ್ಲ.
ಹಗಲಿ ರಾತ್ರಿ ವಿಠ್ಠಲ ನಾಮಸ್ಮರಣೆಯನ್ನ ಮಾಡೋದು. ಕುಂತಾಗ ನಿಂತಾಗ ಮಲ್ಕೊಂಡಾಗ. ಹೆಂಡತಿ ಏನಾರ ಕೆಲಸ ಹಚ್ಬೇಕು ಇವಾಗ ಅಂಥೇಳಿ ಜೀಜಾಯಿ ಏನು ಮಾಡಿರ್ತಾಳಂತಂದ್ರೆ, ಒಬ್ಬ ಸಾಹುಕಾರನ ಹೊಲದೊಳಗೆ ಇವ್ರನ್ನ ಹೊಲ ಕಾಯೋ ಕೆಲಸಕ್ಕೆ ಹಚ್ಚಿರ್ತಾಳೆ ತುಕಾರಾಮರನ್ನ ಓದು. ಅಲ್ಲಿ ಜ್ವಾಳದ ತೆನೆಗೆ ಪಕ್ಷಿಗಳು ಮುಕ್ಕರಿ ಆ ಜ್ವಾಳದ ಕಾಳೆಲ್ಲ ತಿಂದು ಹೋಗ್ತಿರ್ತಾವೆ. ತುಕಾರಾಮರು ವಿಚಾರ ಮಾಡ್ತಾರೆ, ಇವು ಕಾಳು ತಿಂತಾವ, ಇವಾಗ ನೀರಿನ ವ್ಯವಸ್ಥೆ ಯಾರು ಮಾಡ್ಬೇಕಿಂತ ಬಿಸಿಲೊಳಗೆ ಅಂಥೇಳಿ ಪ್ರತಿಯೊಂದು ಜ್ವಾಳದ ದಂಟಿಗೂ ಒಂದೊಂದು ಸಣ್ಣ ಮಗಿ ಕಟ್ಟಿ ಆ ಮಗಿ ಒಳಗೆ ನೀರು ತುಂಬ್ತಿದ್ರಂತ ನೋಡ್ರಿ. ಸಂಜೆ ಮಠ ಹೊಲಕ್ಕೆ ತುಂಬ ಅಡ್ಡಾಡಿ ಕಾಳು ತಿಂದ ನೀರು ಕುಡಿದು ಹೋಗಲಿ ಅಂಥೇಳಿ ಇವರು ಏನು ಮಾಡೋರಂದ್ರೆ ಆ ಹೊಲ ಕಾಯುವಂಥವ್ರು ಇವರು. ವಿಠ್ಠಲನ ನಾಮಸ್ಮರಣೆ ಮಾಡ್ಕೋತನ ಭಜನೆ ಒಳಗನ ತಲ್ಲೀನರಾಗಿದ್ದಾರೆ. ರಾತ್ರಿ ತುಡುಗ ದನಗಳು ಬಂದು ಹೊಲ ಎಲ್ಲ ತುಳಿದಾಡಿ ಮೇದು ಹೋಗಿಬಿಟ್ಟಿದ್ದು. ಮಾಲೀಕ ಜೀಜಾಯಿಗೆ ಬಂದು ಹೇಳ್ತಾನೆ, ನಿನ್ನ ಗಂಡನ್ನು ಹೊಲ ಕಾಯಕ್ಕೆ ಹಚ್ಚಿ ನಾ ಲುಕ್ಸಾನಾದ್ನಿ. ನನ್ನ ಹೊಲದೊಳಗೆ 100 ಚೀಲ ಜೋಳ ಬರಬೇಕು. ಅಷ್ಟು ಬರಲಿಲ್ಲ ಅಂದ್ರೆ ನಿಮ್ಮ ಮನಿನನ್ನು ನಾ ಹರಾಜು ಮಾಡ್ಕೋತೇನೆ ಅಂಥೇಳಿ ಹೋಗ್ಬಿಡ್ತಾನೆ. ಜೀಜಾಯಿ ದುಃಖ ಪಡ್ತಾಳೆ. ಆವಾಗ ತುಕಾರಾಮರು ಹೇಳ್ತಾರೆ, ಚಿಂತೆ ಮಾಡಬೇಡ, ಯಾವ ಪಾಂಡುರಂಗನ ನಾಮಸ್ಮರಣೆಯನ್ನು ನಾವು ಮಾಡ್ಕೋತ ಕುಂತೀವಿ ಆ ಪಾಂಡುರಂಗನ ನಮ್ಮನ್ನು ಕಾಯ್ತಾನೆ ಅಂತ ಹೇಳಿದಾಗ ಇದ್ದಷ್ಟು ದಂಟ ಆರಿಸಿ ತೆನಿ ಆರಿಸಿ ರಾಶಿ ಮಾಡಿದ್ರೆ 100 ಚೀಲ ಆಗೋ ಜ್ವಾಳ 200 ಚೀಲ ಆಗಿತ್ತು ಅಂತ ನೋಡ್ರಿ. ಅಕ್ಷಯವಾಗಿತ್ತು ಪಾಂಡುರಂಗನ ಒಂದು ಕೃಪಾಶೀರ್ವಾದದಿಂದ. ಆ ಸಾಹುಕಾರ ಏನು ಮಾಡ್ತಾನಂದ್ರೆ ತನ್ನ ಪಾಲಿನ 100 ಚೀಲ ಜೋಳ ಇಟ್ಕೊಂಡು ಇನ್ನು 100 ಚೀಲ ಜೋಳ ತೊಗೊಂಡು ಬಂದು ತುಕಾರಾಮರ ಮನೆಗೇನ ಕೊಟ್ಟು ಹೋಗ್ತಾನೆ. ಎಂಥ ಪ್ರಾಮಾಣಿಕತೆ ಇತ್ತು ಆವಾಗಿನ ಸಮಾಜದೊಳಗಂತ. ನಮ್ಮ ಮನೆಯೊಳಗೆ 100 ಚೀಲ ಜೋಳ ಬಂದು ಅಂತ ಹೇಳಿಕಾರ ಜೀಜಾಯಿ ಭಾಳ ಸಂತೋಷಪಟ್ಟಾಳ. ತುಕಾರಾಮರ ಮನೆಯೊಳಗೆ ಜೋಳದ ರಾಶಿ ಬಂದೈತೆ ಅಂತ ಹೇಳಿಕಾರ ಬಡವರು ನಿರ್ಗತಿಕರು ಬಂದು ಭಿಕ್ಷಾ ಬೇಡಕತ್ತಾರೆ. ಎಲ್ಲರಿಗೂ ಸಹಿತ 100 ಚೀಲ ಜೋಳನ್ನು ಒಂದು ತಾಸಿನೊಳಗೆ ಹಂಚಿ ಖಾಲಿ ಆದ ಕೂಡಲೇ ಮನ್ಯಾಗ ರೊಟ್ಟಿ ಮಾಡ್ಬೇಕಂತ ಹೇಳಿಕಾರ ತಯಾರು ಮಾಡಿಟ್ಟಂಥ ಡಬ್ಬ್ಯಾಗಿನ ಜೋಳದ ಹಿಟ್ಟು ಸಹಿತ ದಾನವನ್ನು ಮಾಡಿ ಕಳಿಸಿದಂಥ ಪುಣ್ಯಾತ್ಮರು ಸಂತ ತುಕಾರಾಮರು. ಇದು ಭಾವನೆ ಬರಬಹುದಂದರೆ ಹೆಂಗಂತ. ಎಷ್ಟೊಂದು ಅವರು ನಿರ್ಲಿಪ್ತರಿರಬಹುದು, ಎಷ್ಟೊಂದು ಆ ಪರಮಾತ್ಮನ ಜೊತೆಗೆ ಅನುರಕ್ತರಾಗಿರಬಹುದು, ಎಷ್ಟೊಂದು ಸಮಾಜದ ಕಲ್ಯಾಣದ ಒಂದು ಭಾವನೆ ಆ ಸಂತ ತುಕಾರಾಮರಲ್ಲಿ ತುಂಬಿರಬಹುದು ಅಂತ ಹೇಳಿಕಾರ ನಾವಿಲ್ಲಿ ವಿಚಾರ ಮಾಡಬೇಕು. ಇಂದ್ರಾಯಣಿ ನದಿ ಒಳಗೆ ಹೋಗಿ ದಿನ ಸ್ನಾನ ಮಾಡಿ ಬರ್ತಿದ್ರು. ಸ್ನಾನ ಮಾಡಿ ಒಂದು ಕಲ್ಲಿನ ಮೇಲೆ ನಿಂತ ಬಟ್ಟೆ ಬದಲಿಸ್ಕೊಳ್ತಿದ್ರು. ಅದೇ ಕಲ್ಲಿನ ಮೇಲೆ ನಿಂತವರು ಬಟ್ಟೆ ಬದಲಿ ಮಾಡ್ಕೊಳ್ತಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸಂತ ತುಕಾರಾಮರನ್ನು ನೋಡಬೇಕಂತೇಳಿ ಆಶೆಯಾಗಿ ಸಂತ ತುಕಾರಾಮರು ಸ್ನಾನಕ್ಕೆ ಹೋದ ಸಮಯದೊಳಗೆ ಯಾವ ಒಂದು ಕಲ್ಲಿನ ಮೇಲೆ ನಿಂತ ತಮ್ಮ ಬಟ್ಟೆ ಬದಲಿ ಮಾಡ್ತಿರೋ ಆ ಕಲ್ಲಿನ ಮೇಲೆ ಬಂಗಾರ ತುಂಬಿದ ಒಂದು ತಾಟನ್ನು ಇಟ್ಟು ಮರಿಗೆ ನಿಂತರು ಛತ್ರಪತಿ ಶಿವಾಜಿ ಮಹಾರಾಜರು. ಸಂತ ತುಕಾರಾಮರು ನದಿಯೊಳಗೆ ಸ್ನಾನ ಮುಗಿಸಿ ಬಂದು ನೋಡ್ತಾರೆ. ಅವರು ಯಾವ ಕಲ್ಲಿನ ಮೇಲೆ ನಿಂತ ಬಟ್ಟೆ ಬದಲಿ ಮಾಡ್ತಿದ್ರೋ ಆ ಕಲ್ಲಿನ ಮೇಲೆ ಬಂಗಾರ ತುಂಬಿದ ತಾಟೈತಿ. ಅದನ್ನು ನೋಡಿ ಬೇರೆ ಕಲ್ಲಿನ ಮೇಲೆ ಹೋಗಿ ನಿಂತು ತಮ್ಮ ಬಟ್ಟೆ ಬದಲಿ ಮಾಡ್ಕೊಳಕತ್ತರು. ಆವಾಗ ಆ ಕಲ್ಲು ಯಾವ ಕಲ್ಲಿನ ಮೇಲೆ ದಿನವೂ ನಿತ್ಯವೂ ಸಹಿತ ಬಟ್ಟೆ ಬದಲಿಸ್ತಿದ್ರು ಆ ಕಲ್ಲು ಕಣ್ಣೀರು ಸುರಿಸಿ ಮಾತಾಡಕತ್ತಂತ, ಪರಮಾತ್ಮ ನನ್ನನ್ನು ಯಾಕೆ ಬಿಟ್ಟ ಅಲ್ಲಿ ಹಾದಿ ಅಂತ ಹೇಳಿಕಾರ. ಆವಾಗ ಯಾವ ವಸ್ತುವಿನಿಂದ ನನ್ನ ಭಗವಂತ ಪಾಂಡುರಂಗನ ವಿಸ್ಮರಣೆ ಆಗತೈತಿ ಆ ವಸ್ತುವನ್ನು ನೀವು ಹೊತ್ಕೊಂಡು ಕುಂತಾಗ ನಿನ್ನ ಹಂತಕ್ಕೆ ನನಗೆ ಬರೋಕ್ಕಾಗಲಿಲ್ಲ ಅಂತ ಹೇಳಿದಂಥ ನಿಜವಾದ ವೈರಾಗ್ಯ ಮೂರ್ತಿಗಳು ಸಂತ ತುಕಾರಾಮರು. ಅದನ್ನು ನೋಡಿದಂಥ ಛತ್ರಪತಿ ಶಿವಾಜಿ ಮಹಾರಾಜರು ಆನಂದ ಬಾಷ್ಪಗಳನ್ನು ಸುರಿಸಿ ಸಂತ ತುಕಾರಾಮರಿಗೆ ಶರಣಾಗಿದ್ದರು ಅಂತ ಹೇಳಿಕಾರ ಅವರ ಇತಿಹಾಸದೊಳಗೆ ನಾವು ನೋಡಬಹುದು.
ಸಂತ ತುಕಾರಾಮರ ಮನೆಯೊಳಗನ ಎಷ್ಟೋ ದಿವಸ ಛತ್ರಪತಿ ಶಿವಾಜಿ ಮಹಾರಾಜರು ಉಳಿದಿದ್ದರು. ಆವಾಗ ವಿರೋಧಿಗಳು ಬಂದು ತುಕಾರಾಮ್ ಮಹಾರಾಜರ ಮನೆಯನ್ನು ಮುತ್ತಿಗೆ ಹಾಕ್ತಾರೆ. ಆವಾಗ ಸಂತ ತುಕಾರಾಮರು ಏನು ಮಾಡ್ತಾರಂದ್ರೆ ವಿಠ್ಠಲ ನಾಮಸ್ಮರಣೆಯನ್ನು ಮಾಡ್ಕೋತ ಕುಂತು ಬಿಡ್ತಾರೆ. ಆವಾಗ ಎಲ್ಲಿ ನೋಡಿದಲ್ಲಿ ಆ ಸೈನ್ಯದೊಳಗೆ ಅವರವರನ್ನ ಛತ್ರಪತಿ ಶಿವಾಜಿ ಮಹಾರಾಜರ ರೂಪದೊಳಗೆ ಕಂಡು ಏನು ಮಾಡ್ತಾರಂತಂದ್ರೆ ತಮ್ಮಷ್ಟಕ್ಕೆ ತಾವ ಹೊಡೆದಾಡಿ ಹೋಗಿಬಿಡ್ತಾರವ್ರು. ಅದಾದ ನಂತರ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ತತ್ವಬೋಧೆಯನ್ನು ಮಾಡ್ತಾರೆ ಸಂತ ತುಕಾರಾಮರು. ಏನಂತಂದರೆ, ನಾನು ವಿಠ್ಠಲನ ಸೇವೆ ಮಾಡಕ್ಕಂತನ ಹುಟ್ಟಿದ್ದೀನಿ, ನೀನು ಈ ಸಮಾಜದ ಸೇವೆ ಮಾಡಲಿಕ್ಕೆ ಹುಟ್ಟಿದಿ. ನನಗೆ ಪಂಡ್ರಾಪುರದೊಳಗಿರುವಂಥ ವಿಠ್ಠಲ ಹೆಂಗದನೋ ಹಂಗೆ ನಿನಗೆ ಸಮಾಜನ ವಿಠ್ಠಲನ ರೂಪ ಐತಿ. ನಿನ್ನ ಹಾಗೆ ಈ ಸಮಾಜವನ್ನು ರಕ್ಷಣೆ ಮಾಡುವ ಶಕ್ತಿಯನ್ನು ಪಾಂಡುರಂಗ ನನಗೆ ಕೊಟ್ಟಿಲ್ಲ. ನನ್ನ ಹಾಗೆ ವೈರಾಗ್ಯವನ್ನು ತಾಳಿ ಆ ಪಾಂಡುರಂಗನನ್ನು ಭಜಿಸುವಂತಹ ಶಕ್ತಿ ನಿನಗೆ ಕೊಟ್ಟಿಲ್ಲ. ನಿನ್ನ ಕಾರ್ಯವನ್ನು ನೀ ಮಾಡಬೇಕು, ನನ್ನ ಕಾರ್ಯವನ್ನು ನಾ ಮಾಡ್ತೀನಿ. ನನ್ನ ಹೃದಯದೊಳಗೆ ಯಾವಾಗಲೂ ನೀವು ಇರ್ತೀರಿ ಅಂತೇಳಿ ಶಿವಾಜಿ ಮಹಾರಾಜರಿಗೆ ಹೇಳಿ ತತ್ವಬೋಧೆಯನ್ನು ಮಾಡಿ ಕಳಿಸಿದಂತಹ ಪುಣ್ಯಾತ್ಮರು ಸಂತ ತುಕಾರಾಮರು. ಸಂತ ತುಕಾರಾಮರು ಬರೆದಂಥ ಅಭಂಗದ ಗಾಥೆಗಳನ್ನು, ಪುಸ್ತಕಗಳನ್ನು ಸಮಾಜದವರು ಇಂದ್ರಾಯಣಿ ನದಿ ಒಳಗೆ ಮುಳುಗಿಸಿಬಿಡ್ತಾರೆ. ವಿಠ್ಠಲನ ನಾಮಸ್ಮರಣೆ ಮಾಡ್ಕೋತ ಉಪವಾಸನ ಕುಂತ ಮುಂದೆ 7 ದಿವಸದ ನಂತರ ಸ್ವತಃ ಗಂಗಾದೇವಿನ ಬಂದು ಅವರು ಬರೆದಂಥ ಅಭಂಗಗಳನ್ನು ತಂದು ಕೊಟ್ಟ ಹೋದ್ಲು ಅಂತ ಹೇಳಿಕಾರ ವಿಶೇಷವಾಗಿ ಇಲ್ಲಿ ನಾವು ಅವರ ಚರಿತ್ರದೊಳಗೆ ನೋಡಬಹುದು. ಎಂತಹ ತಾಳ್ಮೆ, ಎಂತಹ ಸಹನೆ, ಎಂತಹ ನಿರ್ಮೋಹತ್ವ, ಭಾಳ ಬಡತನ, ಮನೆಯೆಲ್ಲ ಮಳೆಯಾಗಿ ಸೋರಾಕತ್ತೈತಿ. ಒಂದು ಮೂಲ್ಯಾಗ ಸಣ್ಣ ಮಕ್ಕಳನ್ನ ಕರ್ಕೊಂಡ ಕುಂತಾಳ. ಅಲ್ಲೇ ಕುಂತಲೇ ನಿದ್ದೆ ಹಚ್ಚಿದ ಹುಡುಗರು ಜೀಜಾಯಿ. ಮಧ್ಯರಾತ್ರಿ 2 ಗಂಟೆಗೆ ಜಗ್ನ ಬೆಳಕು ಬಿತ್ತು. ಪಾಂಡುರಂಗ ಸ್ಮರಣೆಯನ್ನು ಮಾಡ್ಕೋತ ಕುಂತಿರುವಂಥ ತುಕಾರಾಮರ ಎದುರಿಗೆ ಮಹಾಲಕ್ಷ್ಮಿ ಬಂದು ನಿಂತಾಳ. ನಾನು ಮಹಾಲಕ್ಷ್ಮಿಯಪ್ಪ. ಯಾವ ಮಹಾಲಕ್ಷ್ಮಿ ಅಂತ ಅಂದರು ತುಕಾರಾಮ್ ಮಹಾರಾಜರು. ನಾನು ನಿನ್ನ ದೇವರಾದಂಥ ವಿಠ್ಠಲನ ಧರ್ಮಪತ್ನಿ ಮಹಾಲಕ್ಷ್ಮಿ ಅಂತಂದ್ಲು. ಯವ್ವ ಇಲ್ಯಾಕೆ ಬಂದಿ ಅಂತ ಕೇಳಿದರು. ಇಲ್ಲಪ್ಪ, ನಿನ್ನ ಮನೆಯೆಲ್ಲ ಖಾಲಿ ಖಾಲಿ ಅನ್ಸಕತ್ತೈತಿ, ನಿನ್ನ ಮನೆಯೊಳಗೆ ಶ್ರೀಮಂತಿಕೆಯನ್ನು ತುಂಬಿ ಹೋಗ್ಬೇಕಂತ ಬಂದಿನಿ ಅಂದ್ಲು. ಆವಾಗ ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಎಲ್ಲಿ ನೋಡಿದಲ್ಲಿ ನನ್ನ ವಿಠ್ಠಲನ ನನಗೆ ಕಾಣಕತ್ತಾನ. ಅವನ ಧರ್ಮಪತ್ನಿ ಅಂತ ಹೇಳ್ತಿದ್ದಿ, ಅವ ನಿನಗೆ ಕಾಣಲಾರದ ಈ ಮನೆ ಖಾಲಿ ಹೆಂಗೆ ಕಂಡಿತು ತಾಯಿ? ನಿನ್ನ ಕೃಪೆ ಆಯಿತು ಸಾಕು. ನನ್ನ ಹೆಂಡತಿ ಮಕ್ಕಳು ಎಚ್ಚರಾಗೋಕ್ಕಿಂತ ಮೊದಲು ನೀನು ನಿನ್ನ ಲೋಕಕ್ಕೆ ಹೋಗಿಬಿಡು. ನನ್ನ ವಿಠ್ಠಲನ ನಾಮಸ್ಮರಣೆ ಎಲ್ಲಿ ನೋಡಿದಲ್ಲಿ ಆ ಭಗವಂತ ಅದಾನು. ಸಂಪತ್ತು ತುಂಬಿತು ಅಂದರೆ ನನ್ನ ಭಗವಂತ ಕಾಣುವುದಿಲ್ಲ. ತಾಯಿ ದಯಮಾಡಿ ನಿನ್ನ ಲೋಕಕ್ಕೆ ಹೋಗಂತೇಳಿಕರ ಮನೆಗೆ ಬಂದಂಥ ಮಹಾಲಕ್ಷ್ಮಿಯನ್ನು ಆದರದಿಂದ ಬೀಳಿಕೊಟ್ಟಂಥ ವೈರಾಗ್ಯ ಮೂರ್ತಿಗಳು ಸಂತ ಜ್ಞಾನೇಶ್ವರರು, ತುಕಾರಾಮರು, ಸಂತ ತುಕಾರಾಮರು. ಅಂತಹ ಸಂತ ತುಕಾರಾಮರನ್ನು ಸ್ಮರಣೆ ಮಾಡುವುದು, ಅವರ ಜೀವನದಲ್ಲಿ ಆದಂಥ ಘಟನೆಗಳನ್ನು ಸ್ಮರಿಸುವುದು, ಇದು ಏನು ಕಲ್ಕೊಳ್ತೀವಪ್ಪ ಅಂದರೆ ಜೀವನದೊಳಗೆ ಏನೋ ಸುಖಾನ ಬರಲಿ, ಏನೋ ದುಃಖನ ಬರಲಿ, ನಾವು ಇಟ್ಟಿರುವಂಥ ನಂಬಿಕೆಯನ್ನು ಬಿಡಬಾರದು. ದುಃಖ ಬಂದ್ರೂ ಆಯಿತು, ಸುಖ ಬಂದ್ರೂ ಆಯಿತು, ಅದು ಪರಮಾತ್ಮನ ಪ್ರಸಾದ ಅಂಥೇಳಿ ಸ್ವೀಕಾರ ಮಾಡಿ ಅಖಂಡವಾಗಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ಕೋತ ಇರೋದು. ತಮ್ಮ ಜೀವಮಾನವನ್ನು ಪಾಂಡುರಂಗನ ಸೇವೆಗಾಗಿನ ಕಳೆದು ಆ ಪಾಂಡುರಂಗನ ಒಂದು ಸಂಪೂರ್ಣವಾದಂಥ ಆಶೀರ್ವಾದವನ್ನು ಪಡೆದು ಕಡೆಗೆ ಸದೇಹಿಯಾಗಿ ವೈಕುಂಠವನ್ನು ಸೇರಿದಂಥ ಪುಣ್ಯಾತ್ಮರು ಸಂತ ತುಕಾರಾಮರು. आम्ही जातो आपल्या गावा
आमच्या राम राम घ्यावा, तुमची आमची हेची बेटी, येथुनिया जन्मा तुटी, आता असो ध्यावी दया, तुमच्या लागतसे पाया, येता निजधामी कोणी, विठ्ठल विठ्ठल बोलावानी, रामकृष्ण मुखी बोला, ತುಕಾ ಜಾತೋ ವೈಕುಂಠಾಲ ಅಂಥೇಳಿಕಾರ ಭಾಳ ಸುಂದರವಾದಂಥ ಒಂದು ಅಭಂಗವನ್ನು ಮತ್ತೆ ಹಾಡಿ ವೈಕುಂಠಕ್ಕೆ ತುಕಾರಾಮ ಮಹಾರಾಜರು ಗರುಡ ವಾಹನರಾಗಿ ಹೋಗ್ತಾರ ಅಂಥೇಳಿಕಾರ ಅವರ ಚರಿತ್ರದೊಳಗೆ ನಮಗೆ ಕೇಳಿ ಬರ್ತಿತ್ತು. ಅದಕ್ಕಾಗಿ ಅಂತಹ ಸಂತ ತುಕಾರಾಮರನ್ನು ಸ್ಮರಿಸೋಣ. ಆಷಾಢ ಮಾಸದ ಈ ಪವಿತ್ರವಾದಂಥ ದಿನದಲ್ಲಿ ಅಂತಹ ಸಂತರ ಮಹಿಮೆಗಳನ್ನು ತಿಳ್ಕೊಂಡು ಮುಕ್ತಾತ್ಮರಾಗಕ್ಕೆ ಪ್ರಯತ್ನ ಮಾಡೋಣ. ಸುಂದರತೆ ಧ್ಯಾನ ಉಭೇ ವಿಠೇವರಿ, ಕರಕಟಾವರಿ ಟೇವುನಿ, ಸುಂದರತೆ ಧ್ಯಾನ ಉಭೇ ವಿಠೇವರಿ, ತುಳಸಿ ಹಾರಗಳ ಕಾಸಿ ಪಿತಾಂಬರ, ಅವಡಿ ನಿರಂತರ ತೇಚಿ ರೂಪ, ಮಕರ ಕುಂಡಲಿ ತಳಪತಿ ಶ್ರವಣಿ, ಕಂಠಿ ಕೌಸ್ತುಭ ಮಣಿ, ಸುಂದರತೆ ಧ್ಯಾನ उभे विठेवरी, तुखा मने माझे हेची सर्व सुख, पाहिन श्रीमुख आवडी, सुंदरते ध्यान उभे विठेवरी.